ಹಲೋ ನಮಸ್ಕಾರ ಸ್ನೇಹಿತರೆ. ನೀಲು ಹಾರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ ಭಾವನಾ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೇ ಬಿಟ್ರ ನೀಲು. ಹಾಗಿದ್ರೆ ಏನಾಯ್ತು, ಏನ್ ಕತೆ? ಆ ಕಡೆ ಜಯಂತ್ ಪಾಡ್ ಏನಾಯ್ತು? ಜಾನು ವೆಂಕಿ ಅಮ್ಮನನ್ನ ಕಾಪಾಡಿದ್ಲ? ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ ಬೆನ್ನಿಂದ ಸಾಕಷ್ಟು ವಿಷಯಗಳು ನಡೀತಾ ಇದೆ. ಆದರೆ ಜಯಂತ್ಗೆ ಯಾವುದೇ ರೀತಿ ಸುಳಿವಿಲ್ಲ. ಯಾಕಂದರೆ ಜಯಂತ ಹಿಪ್ನೋಟೈಸ್ ಮಾಡಿ ಜಯಂತ ಬಾಯಿಂದ ಎಲ್ಲ ಸತ್ಯವನ್ನು ಹೊರತೆಗೆಸಿದ್ದಾರೆ ಅನ್ನೋ ವಿಷಯ ಜಯಂತ್ಗೆ ಗೊತ್ತಿಲ್ಲ. ಕೆಲವು ದಿನಗಳ ಕಾಲ ಜಯಂತ್ಗೆ ಅನುಮಾನ ಬಂದಿತ್ತು. ಆ ಒಂದು ಕೆಫೆಯಲ್ಲಿ ಏನು ನಡೀತು, ನನಗೆ ಯಾಕೆ ಆ ರೀತಿ ಅನ್ನಿಸ್ತು, ನಾನು ಯಾಕೆ ಪ್ರಜ್ಞೆ ತಪ್ಪಿದ್ದೆ ಅಂತ. ಆದರೆ ಸ್ವಲ್ಪ ದಿನ ಆಯಿತು, ಆ ನಂತರ ಜಯಂತ್ ಅದನ್ನು ಮರೆತು ಬಿಟ್ಟಿದ್ದಾರೆ. ಆದರೆ ಜಾಡನ್ನು ಹಿಡಿದು ಹೋಗಿದ್ದಿದ್ರೆ ಖಂಡಿತ ಇಲ್ಲಿ ಜಯಂತ ಎಚ್ಚೆತ್ಕೋಬಹುದಿತ್ತು. ಜಾನು ಕೈಗೆ ಸಿಕ್ಕಾಕೋತಾ ಇರಲಿಲ್ಲ. ಆದರೆ ಇಲ್ಲಿ ಜಾನು ಮಾಡಿರ್ತಕ್ಕಂಥ ಬೀಸಿರ್ತಕ್ಕಂಥ ಕೆಡ್ಡಾಗ ಜಯಂತ್ ತುಂಬ ಸುಲಭವಾಗಿ ಬಿದ್ದಿದ್ದಾರೆ. ಜಾನು ವೆಂಕಿ ಮತ್ತು ವೆಂಕಿ ಅಮ್ಮನನ್ನು ಒಂದು ಮಾಡ್ತೇನೆ ಅಂತ ವೆಂಕಿಗೂ ಕೂಡ ಮಾತು ಕೊಟ್ಟಿದ್ದಾಳೆ. ವೆಂಕಿ ಹತ್ರ ಸತ್ಯವನ್ನು ಹೇಳಿದಾಳೆ. ನಿನ್ನ ಬಾಲ್ಯ ಸ್ನೇಹಿತ ಬೇರೆ ಯಾರೂ ಅಲ್ಲ, ನೀನು ತುಂಬ ಸಮಯದಿಂದ ಹುಡುಕ್ತಿದ್ದ ನಿನ್ನ ಬಾಲ್ಯ ಸ್ನೇಹಿತನನ್ನು, ಆತ ಬೇರೆ ಯಾರೂ ಅಲ್ಲ, ನನ್ನ ಗಂಡ ಜಯಂತ್ ಅಂತ. ಆ ಒಂದು ವಿಷಯ ಕೇಳಿದಂಥ ವೆಂಕಿಗೆ ನಿಜಕ್ಕೂ ಕೂಡ ತುಂಬ ಖುಷಿಯಾಗ್ಬಿಡುತ್ತೆ. ಯಾಕಂದರೆ ತನ್ನ ಗೆಳೆಯನಿಗೋಸ್ಕರ ಅವರು ತುಂಬಾ ಹುಡುಕ್ತಾ ಇದ್ರು. ಆದರೆ ಆತ ಜಯಂತ್ ಅಂತ ಗೊತ್ತಾದಾಗ ನಿಜಕ್ಕೂ ಅವ್ರಿಗೆ ತುಂಬ ಖುಷಿ ಆಗತ್ತೆ. ಹೋಗಿ ಅಪ್ಕೋಬೇಕು, ಮಾತಾಡಬೇಕು ಅಂತ ಅನ್ಸುತ್ತೆ. ಆದರೆ ಜಾನುನೇ ಅದನ್ನು ತಡಿತಾಳೆ. ಯಾಕಂದರೆ ನೀನು ಅನ್ಕೊಂಡಾಗಲ್ಲ ಜಯಂತ್, ದಯವಿಟ್ಟು ಯಾವ ಸತ್ಯವನ್ನು ಹೇಳ್ಬೇಡ, ನಿನ್ನ ಅಮ್ಮನ ಫೋಟೋ ತೋರಿಸ್ಬೇಡ, ಅವರ ಸ್ನೇಹಿತ ನೀನು ಅಂತ ಹೇಳ್ಬೇಡ. ಅದೇನಾದರೂ ಹೇಳಿದರೆ ಖಂಡಿತ ಎಡವಟ್ಟಾಗತ್ತೆ. ನನಗೆ ವಿಷಯ ಗೊತ್ತಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಏನು ಬೇಕಿದ್ರೂ ಮಾಡಬಹುದು. ನಾನು ಹೇಳೋ ತನಕ ನೀನು ವಿಷಯ ಹೇಳಬಾರ್ದು ಅಂತ ಜಾನು ಅಣ್ಣನ ಹತ್ರ ಮಾತು ತಗೋತಾಳೆ. ಖಂಡಿತವಾಗ್ಲೂ ಇಲ್ಲಿ ವೆಂಕಿ ಗೊತ್ತಿಲ್ಲ ತನ್ನ ತಾಯಿ ಇವತ್ತು ತನ್ನಿಂದ ದೂರ ಆಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ತನ್ನ ಸ್ನೇಹಿತ ಜಯಂತ್ ಅಂತ. ಬಟ್ ಜಯಂತ್ ಈ ರೀತಿ ದೂರ ಮಾಡೋದಕ್ಕೆ ಕಾರಣ ಆತನೇ ಅನ್ನೋದು ಕೂಡ ವೆಂಕಿಗೆ ಗೊತ್ತಿಲ್ಲ. ಆತನ ಮಾತು ನಿಂತು ಹೋಗಿರೋದು ಕೂಡ ಜಯಂತಿಂದಾನೇ ಅನ್ನೋದು ಕೂಡ ವೆಂಕಿಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣನೇ ಜಯಂತ್ ಅನ್ನೋದು ಗೊತ್ತಾದರೆ ಖಂಡಿತವಾಗ್ಲೂ ಆಘಾತವಾಗುತ್ತೆ. ಇಲ್ಲಿ ವೆಂಕಿಯನ್ನು ಮಿಸ್ ಮಾಡ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಜಯಂತ್ ಅವರ ಮಾತನ್ನು ನಿಲ್ಲಿಸಿದ್ರು. ತನ್ನಿಂದ ತನ್ನ ಸ್ನೇಹಿತನನ್ನು ದೂರ ಮಾಡಿದ್ರು ಅನ್ನೋ ಕಾರಣಕ್ಕೆ ಆಕೆ ಕೂಡ ಅವರ ಮಗನಿಂದ ದೂರ ಇರಬೇಕು, ಅವನು ಕೂಡ ಅವರ ಅಮ್ಮನಿಂದ ದೂರ ಇರಬೇಕು ಅಂತ ಹೇಳಿ ಯೋಜನೆ ಹಾಕ್ಕೊಂಡು ವೆಂಕಿಯ ತಾತನ ಜೊತೆ ಸೇರಿಕೊಂಡು ವೆಂಕಿ ಅಮ್ಮನನ್ನು ಇಲ್ಲಿವರೆಗೂ ಕೂಡ ಹಾಕ್ತಾರೆ. ಅಲ್ಲಿ ವೆಂಕಿಯ ತಾತ ಕೂಡ ನಿಜಕ್ಕೂ ಜಯಂತ್ ಅಂತ ಒಂದು ಸಣ್ಣ ಮನಸ್ಥಿತಿ ಇರೋ ಮನುಷ್ಯನೇ, ಜೊತೆಗೆ ಮಾನಸಿಕವಾಗಿ ಅಸ್ವಸ್ಥ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮೊದಲೇ ತುಂಬಾ ಸಂಕುಚಿತ ಮನೋಭಾವದಲ್ಲಿ ಇದ್ದಂಥ ಹುಡುಗ ಜಯಂತ್ ಆ ತಾತನ ಜೊತೆ ಸೇರ್ಕೊಂಡು ಮಗದಷ್ಟು ಹಾಳಾಗಿ ಮತ್ತಷ್ಟು ಕೀಚುಕನಾಗಿ ಬೆಳೆದದ್ರು ಅಂತಾನೆ ಹೇಳ್ಬೋದು. ಇದರ ನಡುವೆ ಜಾನುಗೆ ಜಯಂತ ಎಲ್ಲ ಕರ್ಮಕಾಂಡ ಕೂಡ ಗೊತ್ತದೆ. ಆದರೆ ಒಂದನ್ನು ಬಿಟ್ಟು ಇಲ್ಲಿ ಜಾನುಗೆ ಇನ್ನೂ ಕೂಡ ತನ್ನ ಅತ್ತೆ ಸಾವು ಹೇಗಾಯಿತು ಅನ್ನೋ ವಿಷಯ ಗೊತ್ತಿಲ್ಲ. ಅವತ್ತೂ ಕೂಡ ಚಿನ್ನುಮರಿಗೋಸ್ಕರನೇ ಜಯಂತ್ ಜಾನುವಿನ ಅತ್ತೆಯ ಕಥೆಯನ್ನು ಮುಗಿಸಿದ್ರು. ಇಲ್ಲಿ ಜಾನುವನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಲಲಿತಾ ಅವರ ಮನೆಗೆ ಬಂದಿದ್ದಾಗ ಲಲಿತಾ ಅವರು ಜಾನುವನ್ನು ಕಳಿಸ್ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಆಲ್ರೆಡಿ ಜಾನು ತನ್ನ ಗಂಡ ತನಗೆ ಎಷ್ಟು ಹಿಂಸೆ ಮಾಡಿದ ಅನ್ನೋ ವಿಷಯವನ್ನು ಅತ್ತೆ ಲಲಿತಾ ಅವ್ರ ಹತ್ರ ಹೇಳಿರ್ತಾರೆ. ಅದೇ ಕಾರಣದಿಂದಾನೇ ಇಲ್ಲಿ ಲಲಿತಾ ಅವರು ಜಾನುವನ್ನು ಜಯಂತ್ ಹತ್ರ ಕಳಿಸ್ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ಒಂದು ಫೈಟಿಂಗಲ್ಲಿ ಅಪ್ಪಿ ತಪ್ಪಿ ಪೆಟ್ಟು ಬಿದ್ದು ಬಿಡುತ್ತೆ ಲಲಿತಾ ಅವ್ರಿಗೆ. ಈ ಕಡೆ ಲಲಿತಾ ಅವ್ರನ್ನ ದಬ್ಬದಂತ ಜಯಂತ ತನ್ನ ಒಂದು ಮನಸ್ಥಿತಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕಾಗದೆ ಸ್ಥಿಮಿತವನ್ನು ಕಳ್ಕೊಂಡು ಅವತ್ತು ಲಲಿತಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಒಂದು ಅಟ್ಯಾಕ್ನಲ್ಲಿ ಲಲಿತಾ ಅವರು ಸಾವನ್ನಪ್ತಾರೆ. ಬಟ್ ಈ ಒಂದು ವಿಷಯ ಜಾನುಗಿನ್ನೂ ಕೂಡ ಗೊತ್ತಿಲ್ಲ. ಆದರೆ ಜಾನುವಿನ ಅಣ್ಣ ಸಂತುಗೆ ಕ್ಲಿಯರ್ ಆಗಿ ಗೊತ್ತಿದೆ, ಸಾಕ್ಷಿ ಕೂಡ ಇದೆ. ಆದರೆ ಈಗ ಸಾಕ್ಷಿ ಜಯಂತ್ ಕೈಗೆ ಸೇರಿಕೊಂಡಿದೆ. ಯಾಕಂದರೆ ಆ ಒಂದು ವಿಷಯನ ಅವರು ಯಾರ ಹತ್ರ ಕೂಡ ಹೇಳಲಿಲ್ಲ. ತನ್ನ ಒಂದು ಲಾಭಕ್ಕೆ ಸಂತು ಬಳಸ್ಕೋತಾರೆ. ಜಯಂತಿಂದ ದುಡ್ಡು ವಸೂಲಿ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬಟ್ ಜಯಂತ್ ಗೊತ್ತಿರುವುದಿಲ್ಲ ಪ್ರಾರಂಭದಲ್ಲಿ ಅದು ಸಂತು ಅಂತ. ಬಟ್ ಯಾವಾಗ ಕೊನೆಯದಾಗಿ ಅಡವಿಟ್ಟು ಮನೆಯನ್ನು ಅದನ್ನು ಬಿಡಿಸ್ಕೋಬೇಕು ಅನ್ನೋ ಸಮಯ ಬಂದಾಗ 50 ಲಕ್ಷದ ಅವಶ್ಯಕತೆ ಬರುತ್ತೋ ಆ ಒಂದು ಕ್ಷಣ ಕೊನೆಯದಾಗಿ ಸಂತು ಜಯಂತ್ಗೆ
ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ದುಡ್ಡನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ದುಡ್ಡನ್ನು ಕೊಟ್ಟು ಸಂತುವನ್ನು ಲಾಕ್ ಮಾಡ್ತಾರೆ ಜಯಂತ್. ಅವತ್ತು ಸಂತುವಿನ ನಿಜ ಮುಖ ಬೈಲಾಗತ್ತೆ. ತನಗೆ ಇಷ್ಟು ದಿನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದು ಜಾನುವಿನ ಅಣ್ಣನೇ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅನ್ನೋ ವಿಷಯ ಜಯಂತ್ಗೆ ಗೊತ್ತಾಗಿಬಿಡತ್ತೆ. ಜಯಂತ್ಗೆ ವಿಷಯ ಗೊತ್ತಾಗ್ತಿದ್ದಾಗೆ ಸಂತು ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಇವನು ಬದುಕಿದ್ರಲ್ವಾ ಜಾನುಗೆ ನನ್ನ ಬಗ್ಗೆ ಹೇಳೋದು, ಲಲಿತಾ ಅವರ ವಿಷಯ ಹೇಳೋದು, ಅವ್ನು ಸತ್ತೇ ಹೋಗ್ಬಿಟ್ರೆ ಅಂತ. ಆದರೆ ಕಾಲಿಟ್ಕೊಂಡು ಬಿಡ್ತಾರೆ ಸಂತು. ಅದೇ ಕಾರಣಕ್ಕೋಸ್ಕರ ಜೀವಂತವಾಗಿ ದುಡ್ಡು ಕೊಟ್ಟು ಕೂಡ ಬಿಟ್ಬಿಡ್ತಾರೆ ಜಯಂತ್. ಇನ್ನು ಬ್ಲ್ಯಾಕ್ ಮೇಲ್ ಕಾಟ ಹೋಯಿತು ಜಯಂತ್ಗೆ. ಆದರೆ ಆಲ್ರೆಡಿ ಅರ್ಧ ಭಾಗ ಸತ್ಯ ಜಾನು ಗೊತ್ತಾಗಿದೆ. ಇಲ್ಲಿ ಜಾನು ವೈದೇಹಿ ಅಮ್ಮನನ್ನು ಬಿಡಿಸ್ಬೇಕು ಅಂತ ಹೇಳಿ ವಿಶ್ವನ್ ಜೊತೆ ಸೇರಿಕೊಂಡು ಆ ಒಂದು ಲೊಕೇಶನ್ಗೆ ಹೋಗಿದ್ದಾಳೆ. ಲೊಕೇಶನ್ಗೆ ಹೋಗೋದ್ರ ಮುಖಾಂತರ ಅಲ್ಲಿ ವೈದೇಹಿ ಅಮ್ಮನನ್ನು ಕಾಪಾಡೋದಕ್ಕೆ ಮುಂದಾಗಿ ಅಲ್ಲಿದ್ದಂಥ ರೌಡಿಗಳ ಜೊತೆ ಫೈಟ್ ಮಾಡ್ತಿದ್ದಾರೆ. ಹಾಗಿದ್ರೆ ವೈದೇಹಿ ಅಮ್ಮನನ್ನು ಕೊನೆಗೂ ಕೂಡ ಮನೆ ಕರ್ಕೊಂಡು ಬರ್ತಾಳ ಅಥವಾ ಜಯಂತ್ ಕೈಲಿ ಲಾಕ್ ಆಗ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇತ್ತ ಕಡೆ ನೀಲು ತನ್ನ ಸತ್ಯ ಹೊರ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಂತ ಅಣ್ಣನ ಕತ್ತಿಯನ್ನೇ ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಆದ್ರೆ ಅದೇ ಸಮಯಕ್ಕೆ ಅಲ್ಲಿ ಹೋದಂಥ ಭಾವನಾ ಮತ್ತೆ ಸಿದ್ದು ಇಬ್ರು ಕೂಡ ಪೊಲೀಸ್ ಅವ್ರನ್ನ ಕರೆಸಿ ಅಲ್ಲಿ ಬಿದ್ದಿದ್ದಂತಹ ಆ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾರೆ. ಜೊತೆಗೆ ಆ ವ್ಯಕ್ತಿ ಕೋಮಾಗೆ ಹೋಗ್ತಾರೆ. ಆ ವ್ಯಕ್ತಿನ ಯಾರಾದರೂ ನೋಡೋಕೆ ಬರ್ಬಹುದೇನೋ, ಗೊತ್ತಾಗಬಹುದೇನೋ ಸತ್ಯ ಅಂತ ಸಿದ್ದು ಭಾವನ ವೆಯ್ಟ್ ಮಾಡ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಯೂಸ್ ಆಗೋದಿಲ್ಲ. ಯಾಕಂದರೆ ನೀಲು ಹೋಗೋದೇ ಇಲ್ಲ. ನೀಲೂನೇ ಅವರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ನೀಲು ಹೋಗ್ಲಿಕ್ಕೆ ಮುಂದಾಗೋದಿಲ್ಲ. ಹೇಗೂ ಕೊಮಾದಲ್ಲಿದ್ದಾನೆ, ನಾನು ಸೇಫ್ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಭಾವನಾ ಅವ್ರು ನೋಡೋಕೆ ಬರ್ದಿದ್ರೆ ಏನಂತೆ, ಅವರನ್ನು ಸಾಯಿಸಿದವರು ಖಂಡಿತ ಏನಾದರೂ ಆ ಜಾಗದಲ್ಲಿ ಸುಳಿವು ಬಿಟ್ಟು ಹೋಗಿರ್ಬೋದು ಅನ್ನೋ ಅನುಮಾನ ನನಗಿದೆ. ಅದನ್ನು ಹುಡುಕ್ತೀನಿ ಅನ್ನೋದನ್ನು ನೀಲು ಕೇಳಿಸ್ಕೋತಾರೆ. ನೀಲು ಗೊತ್ತಿತ್ತು ತನ್ನ ಬಳೆ ಆ ಜಾಗದಲ್ಲಿ ಕಳುವಾಗಿದೆ ಅಂತ ಹೇಳಿ. ಹಾಗಾಗಿ ಭಾವನಾಗೂ ಮೊದಲೇ ತಾನು ಆ ಜಾಗಕ್ಕೆ ಹೋಗಿ ಬಳೆ ತಗೋಬೇಕು ಅಂತ ಅನ್ಕೋತಾರೆ. ಫೈನಲಿ ಭಾವನಾಗೂ ಮೊದಲೇ ಆ ಜಾಗಕ್ಕೆ ಹೋಗಿ ಬಳೆ ತಗೋತಾರೆ. ಬಳೆ ತಗೊಳ್ಳೋ ಸಂದರ್ಭಕ್ಕೆ ಸರಿಯಾಗಿ ಭಾವನಾ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಭಾವನಾ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲೇ ಹೋಗಿ ನೀಲು ಔತ್ಕೊಂಡು ಬಿಡ್ತಾರೆ. ಈ ಕಡೆ ಭಾವನಾ ಎಲ್ಲ ಕಡೆ ಹುಡುಕ್ತಿದ್ದಾಳೆ. ಇದರ ನಡುವೆ ಪಾಪ ಆ ಒಂದು ಸೀನು ಅಕ್ಷಿ ನೀಲುವನ್ನು ರೆಡ್ ಹ್ಯಾಂಡ್ ಆಗಿ ಸಿದ್ದುವಿನ ಹೆಂಡತಿ ಭಾವನಾ ಕೈಲಿ ಲಾಕ್ ಆಗುವಾಗೆ ಮಾಡುತ್ತೆ. ಅಲ್ಲಿ ಭಾವನಾ ಹುಡುಕ್ತಿರೋ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಅಕ್ಷಿ ಬರುತ್ತೆ. ಸೀನ್ತಿದ್ದಾಗೇನೆ ಯಾರು ಅನ್ಕೊಂಡಿದ್ದೆ ಭಾವನಾ ಜಾಗಕ್ಕೆ ಹೋಗ್ತಿದ್ದಾಳೆ. ಕೊನೆಗೂ ಕೂಡ ಭಾವನಾ ಮತ್ತು ನೀನು ಮುಖಾಮುಖಿ ಆಗೋದ್ರ ಜೊತೆಗೆ ಅಲ್ಲಿ ಸಾಯಿಸೋಕೆ ಟ್ರೈ ಮಾಡಿದ್ದು ಬೇರೆ ಯಾರೂ ಅಲ್ಲ, ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಬೇರೆ ಯಾರೂ ಅಲ್ಲ, ಅದು ನೀನು ಅನ್ನೋ ಸತ್ಯ ಭಾವನಾಗಿ ಗೊತ್ತಾಗಿದೆ. ತಡ ಪೊಲೀಸ್ ಅವರ ಕರೆಸಿ ನೀಲುವನ್ನು ಅರೆಸ್ಟ್ ಮಾಡಿಸ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ.